ಹಾಯ್ ಫ್ರೆಂಡ್ಸ್, ನಾನಿವತ್ತು ಕ್ಲೇ ಬುಕ್ ಮಾಡಿದ್ದೆ. ಹೇಗಿದೆ ಅಂತ ನೋಡೋಣ ಬನ್ನಿ. ಟ್ವೆಲ್ಸ್ ಕಲರ್ಸ್ ಇದೆ ಅಂತ ನೋಡಿ. ಇದು 12 ಕಲರ್ಸ್ ಇದೆ. ಓಕೆನಾ? ಇಲ್ಲಿ ಕಾಣ್ತಾವಲ್ಲ ಸ್ಪೂನ್ಸ್, ಇವು ಅವರು ಯೂಸ್ ಆಗಲಿ ಅಂತ ಕೊಟ್ಟಿರ್ತಾರೆ. ನೋಡೋಣ ಬನ್ನಿ, ಓಪನ್ ಮಾಡೋಣ ಬನ್ನಿ. ನೋಡಿ, ಈ ಥರ ಎಲ್ಲ ಕಲರ್ಸ್ ಕೊಟ್ಟಿದ್ದಾರೆ. ನನಗೆ ಇದು ತುಂಬ ಇಷ್ಟ ಆಯಿತು. ನೋಡಿ ಸ್ಪೂನ್ಸ್, ನೋಡಿ 3 ಥರ ಸ್ಪೂನ್ಸ್ ಕೊಟ್ಟಿದ್ದಾರೆ. ನೋಡಿ, ನಾನು ಗಣಪತಿ ದೇವರುಗಳನ್ನು ಮಾಡ್ಕೋತೀನಿ. ಇವಾಗ ಧ್ವಜವನ್ನು ಮಾಡ್ಕೋತೀನಿ ನಾನು. ಕೇಸರಿ, ಬಿಳಿ, ಹಸಿರು ಮಾಡೋಣ ಬನ್ನಿ. ಕೇಸರಿ, ಬಿಳಿ, ಹಸಿರಲ್ಲಿ ಹೇಗಂತ ಮಾಡೋಣ ಬನ್ನಿ. ಅದೇ ಥರ ಯೂಸ್ ಮಾಡಿಕೊಂಡು ಮಾಡೋಣ. ಓಕೆನಾ? ನೋಡಿ ಹೇಗೆ ಕ್ಲೇ ಬರ್ತಾ ಇದೆ ಅಂತ. ನಮಗೇನು ಇಷ್ಟೊಂದು ಬೇಡ, ಸ್ವಲ್ಪ ಇದ್ರೆ ಸಾಕು ನಮಗೆ. ಓಕೆನಾ? ನೋಡಿ, ನಮಗೆ ಎಷ್ಟು ಬೇಕೋ ಅಷ್ಟು ತಗೋಬೋದು. ಏನಾದರೂ ಇದು ಯೂಸ್ ಆಗಲಿಲ್ಲ ಅಂದರೆ ಒಗಿಬೇಡಿ, ಮತ್ತೆ ಅದನ್ನು ಈ ಥರ ಮಾಡಿಬಿಟ್ಟು ಯೂಸ್ ಮಾಡ್ಕೊಳ್ಳಿ, ಬರುತ್ತೆ ನಿಮಗೆ. ಓಕೆನಾ? ಇವಾಗ ರೋಲ್ ಮಾಡ್ಕೊಳ್ಳೋಣ. ನೋಡಿ, ರೋಲ್ ಮಾಡ್ಕೊಳ್ಳೋಣ ಇವಾಗ. ಓಕೆನಾ? ನೋಡಿ, ರೋಲ್ ಮಾಡ್ಕೊಂಡಾಯ್ತು. ನೋಡಿ, ಈ ಥರ ಮಾಡ್ಕೊಂಡಾಯ್ತು. ಅನಂತರ ಈ ಕಡೆ ಒಂದು ಬಾಕ್ಸ್ ತಗೊಳ್ಳೋಣ. ಯಾಕಂದರೆ ಎಲ್ಲಕ್ಕೆ ಹಾಕುತ್ತೆ, ಕಲೀಸ್ ಹಾಕುತ್ತೆ. ಈ ಥರ 2 ಪೀಸ್ ಹಾಕಬೇಕು ಇದರಲ್ಲಿ. ಈ ಥರ ಮಾಡ್ಕೊಂಡ್ವಾ? ಈ ಥರ ಹಿಂದ್ಗಡೆ ಮುಂದ್ಗಡೆ ಮಾಡ್ಕೊಂಡ್ಬಿಟ್ಟು ಹೇಳಿದ್ನಲ್ಲ, ಇದೊಂದು ಸ್ಪೂನ್ ತೊಗೊಂಡಿದ್ದೀನಿ ನಾನು. ಚಾಕು ಥರ ಇದೆ ನೋಡಿ ಇದು. ಓಕೆನಾ? ಸ್ಪೂನ್ ತೊಗೊಂಡಿದ್ದೀನಿ. ಕಟ್ ಮಾಡ್ಕೊಳ್ಳೋಣ ಇವಾಗ. ನಿಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ಕಟ್ ಮಾಡ್ಕೋಬೋದು. ನೋಡಿ ಹೇಗೆ ಕಟ್ ಆಗ್ತಾ ಇದೆ ನೋಡಿ. ಒಂದ್ಸಲ ಇದು ಮಾಡಿಬಿಟ್ರೆ ತಾನೇ ಕಟ್ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಸ್ತಾ ಇದೆ. ಓಕೆನಾ? ನೋಡಿ, ಇಲ್ಲಿ ಬಂದ್ಬಿಟ್ಟು ಅರ್ಧ ಬಂದಿದೆ ನೋಡಿ. ಅದೇ ಮತ್ತೆ ನಿಮಗೆ ಯೂಸ್ ಆಗ್ಬೋದು. ಯೂಸ್ ಆಗುತ್ತೆ. ಆದ ನಂತರ ಈ ಕಡೆ ಸ್ವಲ್ಪ ಇನ್ನೂ ಸ್ವಲ್ಪ ಓದಿತ್ತು, ಅದನ್ನು ಕೂಡ ಕಟ್ಕೊಂಡಿದ್ದೀನಿ. ಅದು ಕೂಡ ಅದಿಷ್ಟು ಕೂಡ ನಿಮಗೆ ಯೂಸ್ ಆಗುತ್ತೆ. ಓಕೆನಾ? ಸೆಕೆಂಡ್ ಟೈಪ್ ನೋಡಿ, ಮತ್ತೆ ಸೈಡ್ ಕಟ್ ಮಾಡ್ಕೊತಾ ಇದ್ದೀನಿ. ಸೈಡ್ ಕಟ್ ಮಾಡಿಕೊಂಡು ಉಂಡಿ ಥರ ಒಂದು. ಓಕೆನಾ? ಅದಂತರ ಈ ಕಡೆ ಮತ್ತೆ ಫಸ್ಟ್ ಕಟ್ ಮಾಡ್ಕೊಂಡಿದ್ವಲ್ಲ, ಮತ್ತೆ ಆ ಕಡೆ ಪಕ್ಕಕ್ಕೆ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಮತ್ತೊಂದು ಕಟ್ ಬಂತು. ಆದ ನಂತರ ಈ ಕಡೆ ಸೈಡು ಕೂಡ ಕಟ್ ಮಾಡ್ಕೊತಾ ಇದ್ದೀನಿ. ಈ ಥರ ಕೇಸರಿ ಇದಾಯಿತು. ಆದಂತರ ಉಳಿದಿದ್ದಿಷ್ಟು ಡಸ್ಟ್ಬಿನ್ಗೆ ಹಾಕ್ಬಿಡಿ. ಮತ್ತೆ ಅದನ್ನು ಹಾರ್ಬಿಡುತ್ತಲ್ಲ, ಫ್ಯಾನ್ ಇಟ್ಕೊಂಡಿದ್ರೆ ಹಾರ್ಬಿಡುತ್ತೆ. ಹಾಗಾಗಿ ಮತ್ತೆ ಈ ಥರ ಸುತ್ತ ಹೇಗೆ ಹಿಟ್ಟು ಮಾಡ್ಕೊತೀರಲ್ಲ ಆ ಥರ ಒಂದು ಬಟ್ಟೆನಿಂದ ಮಾಡಿಕೊಂಡು ಮತ್ತೆ ಅದಕ್ಕೆ ಹಾಕಿ, ಅಂದರೆ ನಿಮಗೆ ಮತ್ತೆ ಮತ್ತೆ ಯೂಸ್ ಆಗುತ್ತೆ. ಒಂದಿನ ಮಾಡಿಕೊಂಡು ಒಗೆದ್ಬಿಟ್ರೆ ಅದು ಚೆನ್ನಾಗಾಗಲ್ಲ, ಅಂದರೆ ನಮ್ಮ ದುಡ್ಡೇ ವೇಸ್ಟು.
ಮತ್ತೆ ಅದಕ್ಕೆ ಹಾಕಿದ್ವಿ. ಅದಂತರ ವೈಟ್ ಕಲರ್ ನೋಡೋಣ. ವೈಟ್ ಕಲರ್ ಓಕೆನಾ. ಈ ಕಡೆ ಕೇಸರಿ ಕಲರ್ ಇಟ್ಕೊಂಡ್ಬಿಟ್ಟು ವೈಟ್ ಕಲರ್ ಯೂಸ್ ಮಾಡ್ಕೊಳ್ಳೋಣ. ಪ್ಯಾಕೆಟಲ್ಲಿ ಕೊಡಿ ನೋಡಿ, ಪ್ಯಾಕೆಟಲ್ಲಿ ಕೊಟ್ಟಿದ್ದಾರೆ ನೋಡಿ. ಇದನ್ನು ಕೂಡ ಸ್ವಲ್ಪ ಆಗಿ ತಗೊಳ್ಳೋಣ. ಇಷ್ಟೊಂದು ಬಂತು ತಾನೆ, ಇಷ್ಟೊಂದು ಬಂದ್ಬಿಟ್ಟು ಅರ್ಧ ತೆಗೆದುಬಿಡೋಣ ಅದರಿಂದ. ಮತ್ತದರ ಒಳಗಡೆನೆ ಹಾಕೋಣ. ಅಂದರೆ ಅದನ್ನು ಕೂಡ ಅದೇ ಥರ ಉಂಡಿ ರೌಂಡಾಗಿ ಮಾಡೋಣ. ನೋಡಿ ಇದು ಕೂಡ ರೌಂಡಾಗಿ ಆಯಿತು. ಓಕೆನಾ, ಇದು ಕೂಡ ಇದೇ ಥರ ಆಯಿತು ನೋಡಿ. ಆಯಿತಾ, ಅದನ್ನು ಕೂಡ ಅದೇ ಥರ ಕಟ್ ಮಾಡ್ಕೊಳ್ಳೋಣ. ಓಕೆನಾ ನೋಡಿ, ಅದೇ ಥರನ ಕಟ್ ಮಾಡ್ಕೊಳ್ಳೋಣ. ಸಿಗ್ತದೆ, ಈ ಕಡೆನೂ ಕೂಡ ಕಟ್ ಮಾಡ್ಕೊಳ್ಳೋಣ. ಓಕೆನಾ ನೋಡಿ, ಇನ್ನೂ ಉಳಿತಾ ಇದೆ. ನೀವು ಎಷ್ಟು ಕಟ್ ಮಾಡ್ಕೋತಾ ಇದ್ರೆ ಅದು ಅಷ್ಟೇ ಉಳಿತಾ ಬರುತ್ತೆ ನೋಡಿ. ಆನಂತರ ಈ ಕಡೆ ಸೈಡು ಕೂಡ ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡ್ಕೊಂಡ್ಬಿಟ್ಟು ನೋಡಿ ನೋಡಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ. ಕಟ್ ಮಾಡ್ಕೊತಾ ಇದ್ದೀನಿ. ಕಟ್ ಮಾಡಿಕೊಂಡು ನೋಡಿ ಈ ಕಡೆನೂ ಕೂಡ ಕಟ್ ಮಾಡ್ಕೊಳ್ಳೋಣ. ಓಕೆನಾ, ಇದರ ಜೋಡಿನೇ ಬಂದ್ಬಿಟ್ಟು, ಹಾಗಾಗಿ ಈ ಕಡೆನೂ ಕೂಡ ಕಟ್ ಮಾಡಿಕೊಂಡು ಈ ಕಡೆ ಕೂಡ ಕಟ್ ಮಾಡಿಕೊಂಡು ಹಾಕ್ತಾ ಇದ್ದೀನಿ. ಓಕೆನಾ, ಇದು ಕೂಡ ರೆಡಿ ಆಯಿತು. ವೈಟ್ ಕಲರ್. ಓಕೆನಾ, ನಿಮಗೆ ಏನಾದರೂ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ರೆ ನಿಮಗೆ ಚಿಕ್ಕದಾಗಿ ಕಟ್ ಮಾಡ್ಕೋಬೋದು. ಹಾಗಾಗಿ ಇದ್ರ ಸೈಜ್ ಕಟ್ ಮಾಡ್ಕೊಳ್ಳೋಣ. ಎರಡು ಅದರ ಸೈಜ್ ಕಟ್ ಮಾಡ್ಕೊಳ್ಳೋಣ. ಓಕೆನಾ, ಮತ್ತೆ ಆರೆಂಜ್ ಕಲರ್ ಬಂದ್ಬಿಟ್ಟು ಇವಾಗ ವೈಟ್ ಕಲರ್ ಕೂಡ ಆರೆಂಜ್ ಕಲರ್ ಕೂಡ ಹಾಕ್ತಾ ಇದ್ದೀನಿ.